ಮುಡುಬ ಕುದುರೆಗುಂಡಿ ಬಾಳೆಹೊನ್ನೂರು ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೇರಿಸಲು ಹೊರಟಿರುವ ಶಿವಮೊಗ್ಗ ಜಿಲ್ಲೆಯ ಶಾಸಕರು ಬಿ.ವೈ. ರಾಘವೇಂದ್ರ ಮತ್ತು ಶೃಂಗೇರಿ ಕ್ಷೇತ್ರದ ಮಾಜಿ ಶಾಸಕರಾದ ಜೀವರಾಜ್ ಅವರಿಗೆ ರಸ್ತೆ ಅಗಲೀಕರಣದಿಂದ ಪರಿಣಾಮ ಎದುರಿಸಬೇಕಾದ ಸ್ಥಳೀಯರಿಂದ ಪ್ರಶ್ನೆಗಳು ಇಂತಿವೆ. ಕಡಿಮೆ ವಾಹನಗಳು ಓಡಾಡುವ ಈ ರಸ್ತೆಯನ್ನು ಹೆದ್ದಾರಿಯಾಗಿ ಪರಿವರ್ತಿಸಲು ಕಾರಣವೇನು? ಈ ಹೆದ್ದಾರಿಯು ಯಾವ ಎರಡು ದೊಡ್ಡ ನಗರಗಳನ್ನು ಸಂಪರ್ಕಿಸಲು ಮಾಡುತ್ತಿದ್ದೀರಿ? ಈ ರಸ್ತೆಯು ಮುಡುಬ ಬಾಳೆಹೊನ್ನೂರು ನಡುವೆ ಅಂದಾಜು 4 ಮೀಟರ್ನಿಂದ 6 ಮೀಟರ್ ಅಗಲವಿದೆ. ನೀವು ಮಾಡಲು ಹೊರಟಿರುವ ಹೆದ್ದಾರಿ ಎಷ್ಟು ಅಗಲವಿರುತ್ತದೆ? ಈ ರಸ್ತೆಯು ದ್ವಿಪಥವೇ ಅಥವಾ ಚತುಷ್ಪಥ ರಸ್ತೆಯೇ ಅಂತ ಸ್ಥಳೀಯರಿಗೆ ಸ್ಪಷ್ಟವಾಗಿ ತಿಳಿಸಿ. ಈ ಹೆದ್ದಾರಿಯ ಮಧ್ಯದಲ್ಲಿ ಡಿವೈಡರ್ ಹಾಕಿದ್ರೆ ಸ್ಥಳೀಯರು ರಸ್ತೆ ಆಚೆ ಇರುವ ಗದ್ದೆ, ತೋಟಗಳಿಗೆ ಹೇಗೆ ದಾಟಬೇಕು? ಈ ರಸ್ತೆ ಅಗಲೀಕರಣಕ್ಕೆ ಎಷ್ಟು ಕೃಷಿ ಮತ್ತು ಅರಣ್ಯ ಭೂಮಿ ಬೇಕಾಗುತ್ತೆ? ಹೆದ್ದಾರಿ ಕಾಮಗಾರಿ ಮುಗಿದ ಮೇಲೆ ಸ್ಥಳೀಯರು ಟೋಲ್ ಕಟ್ಟಿ ಓಡಾಡಬೇಕೆ? ನೀವು ಈ ವಿಷಯಗಳಲ್ಲಿ ಪಾರದರ್ಶಕತೆ ತೋರಿಸದಿದ್ದರೆ ರಸ್ತೆ ಗುತ್ತಿಗೆದಾರರಿಂದ ಕಮಿಷನ್ ಪಡೆಯಲು ಈ ಯೋಜನೆಯನ್ನು ಜಾರಿಗೆ ತರುತ್ತಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಈ ರಸ್ತೆಗೆ ಸಂಬಂಧಿಸಿದಂತೆ ಹಿಂದಿನ ಮತ್ತು ಮುಂದೆ ಬರುವಂತಹ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಟ್ರೆಟ್ಸ್ ಟು ಗಾಡ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.